ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಕರ್ನಾಟಕ ರಾಜ್ಯದಲ್ಲಿ 2023 24 25ನೇ ಶೈಕ್ಷಣಿಕ ವರ್ಷದಲ್ಲಿ 2 ವರ್ಷದ ಸರ್ಕಾರಿ ಕೋಟದ ಒಂದು ಬಿ ಎಡ್ ಸೀಟ್ಗೆ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಿರುವಂತಹ ವಿದ್ಯಾರ್ಥಿಗಳ ಪೈಕಿ ಈ ಒಂದು ವಿದ್ಯಾರ್ಥಿಗಳಿಗೆ ಇದೀಗ ಬಿ ಎಡ್ ನ ಒಂದು ವೆರಿಫಿಕೇಶನ್ಗೆ ಸಂಬಂಧಪಟ್ಟಂತೆ ಈ ಒಂದು ವಿದ್ಯಾರ್ಥಿಗಳಿಗೆ ಒಂದು ಸಾಕಷ್ಟು ಒಂದು ಡೌಟ್ಸ್ಗಳು ಬರ್ತಾ ಇರುವಂತದ್ದು ಅಪ್ಲಿಕೇಶನ್ ಅಂತ ಹಾಕಿದ್ದಾರೆ. ಈ ಒಂದು ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಯಾವಾಗ ಆಗಿದ್ರೆ ಈ ಒಂದು 2024-25ನೇ ಸಾಲಿನಲ್ಲಿ ವೆರಿಫಿಕೇಶನ್ ಯಾವಾಗ, ಆ ಒಂದು ವೆರಿಫಿಕೇಶನ್ ಅನ್ನ ಎಲ್ಲಿ ಮಾಡ್ತಾರೆ, ಸೊ ವೆರಿಫಿಕೇಶನ್ ಲಿಸ್ಟ್ ಅಂದ್ರೆ ಏನು, ವೆರಿಫಿಕೇಶನ್ ಲಿಸ್ಟ್ ಅಲ್ಲಿ ಏನೆಲ್ಲ ಇರುತ್ತೆ, ವೆರಿಫಿಕೇಶನ್ ಲಿಸ್ಟ್ ಅಲ್ಲಿ ಹೆಸರಿದ್ದವ್ರು ಮಾತ್ರ ಒಂದು ವೆರಿಫಿಕೇಶನ್ ಮಾಡಿಸಬೇಕಾ, ಲಿಸ್ಟ್ ಅಲ್ಲಿ ಎಲ್ಲರ ಹೆಸರನ್ನು ಕೊಟ್ಟಿರ್ತಾರ, ಸೊ ಈ ಒಂದು ವೆರಿಫಿಕೇಶನ್ ಲಿಸ್ಟ್ ಅಲ್ಲಿ ಹೆಸರಿಲ್ಲ ಅಂದ್ರೆ ಅಥವಾ ಹೆಸರಿದ್ದವರಿಗೆ ಎಲ್ಲರಿಗೂ ಸೀಟ್ ಕೊಡ್ತಾರ, ಸೊ ನಂತರದಲ್ಲಿ ವೆರಿಫಿಕೇಶನ್ ಅನ್ನ ಹಾಗಾದ್ರೆ ಒಂದು ವೆರಿಫಿಕೇಶನ್ ಹೋಗಿಲ್ಲ ಅಂದ್ರೆ ಏನ್ ಮಾಡ್ತಾರೆ, ಏನ್ ಇತರ ಒಂದು ಪ್ರಶ್ನೆಗಳು ವಿದ್ಯಾರ್ಥಿಗಳಿಗೆ ಇರುವಂತದ್ದು, ಅದರ ಬಗ್ಗೆ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ತಾ ಇರುವಂತದ್ದು. ಸೊ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ಮತ್ತೆ ಎಲ್ಲ ವಿಡಿಯೋಸ್ ಕೂಡ ಬಿ ಎಡ್ ಕುರಿತು ಮಾಡುವಂತದ್ದು ಎಲ್ಲಾನು ಕೂಡ ಪ್ರತಿಯೊಂದು ವಿಡಿಯೋಸ್ ಅನ್ನ ಕೊನೆವರೆಗೂ ನೋಡಿ, ಯಾಕಂದ್ರೆ ಎಲ್ಲ ಒಂದು ವಿಷಯಗಳನ್ನ ನಿಮಗೆ ಅಲ್ಲಿ ಕ್ಲಾರಿಟಿನ ಕೊಟ್ಟಿರ್ತೇವೆ ವಿಡಿಯೋದ ಮಧ್ಯಗಳಲ್ಲಿ ಅಂತ ಹೇಳ್ತಾ ಇದೀಗ ವಿಡಿಯೋ ಕಡೆಗೆ ಬರೋಣ. ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್, ಇನ್ಫಾರ್ಮೇಶನ್, ಮಾಹಿತಿ, ಸುದ್ದಿಗಳನ್ನ ಪಡ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಈಗಲೇ ಆಗಿರಿ, ಬೆಲ್ ಐಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ. ಸಾಕಷ್ಟು ಬಿ ಎಡ್ ಕುರಿತು ಎಲ್ಲ ಅಪ್ಡೇಟ್ಸ್, ಇನ್ಫಾರ್ಮೇಶನ್, ಮಾಹಿತಿಗಳು ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮಗೆ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ಷನ್, ಇನ್ಸ್ಟಾಮ್, ಫೇಸ್ಬುಕ್, ಟೆಲಿಗ್ರಾಮ್ ಚಾನಲ್ಗಳ ಲಿಂಕ್ ಇರುತ್ತೆ, ಅಲ್ಲಿ ಕೂಡ ಹೆಚ್ಚಿಗೆ ಕ್ವಿಕ್ ಆಗಿ ಮಾಹಿತಿಗಳನ್ನು ಪಡ್ಕೋಬಹುದು. ಟೆಲಿಗ್ರಾಮ್ ಎಲ್ಲ ಅಧಿಕೃತ ನೋಟಿಫಿಕೇಶನ್ಗಳು, PDFs ಗಳನ್ನ, ಸರ್ಕ್ಯುಲರ್ಗಳನ್ನ, ಒಂದು ಇಲಾಖೆ ಕಡೆಯಿಂದ ಬರುವಂತಹ ಪ್ರಮುಖ ಮಾಹಿತಿಗಳು ಬೇಗನೆ ಅಪ್ಡೇಟ್ ಆಗ್ತಿರುತ್ತೆ ಅಂತ ಹೇಳ್ತಾ, ಮತ್ತೆ ಸೆಲೆಕ್ಷನ್ ಲಿಸ್ಟ್, ಒಂದು ವೆರಿಫಿಕೇಶನ್ ಲಿಸ್ಟ್ ಎಲ್ಲಾನು ಕೂಡ ಕನ್ನಡ ವೇದ ಅಫಿಷಿಯಲ್ ಬಿ ಎಡ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಆಗ್ತವೆ. 8,000ಕ್ಕೂ ಹೆಚ್ಚಿಗೆ ಒಂದು ಅಲ್ಲಿ ಫಾಲೋವರ್ಸ್ ಕೂಡ ಇರುವಂತದ್ದು, ಅಲ್ಲಿ ಕೂಡ ಬೇಗ ಜಾಯಿನ್ ಆಗಿ ಅಂತ ಹೇಳ್ತಾ ಇನ್ಸ್ಟಾಗ್ರಾಮ್ ಕೂಡ ಇವರು ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಕೂಡ ಹೆಚ್ಚಿಗೆ ಅಪ್ಡೇಟ್ಸ್, ಇನ್ಫಾರ್ಮೇಶನ್, ಮಾಹಿತಿ, ಸುದ್ದಿನ ಪಡ್ಕೋಬಹುದು. ಅಲ್ಲಿ ಕೂಡ ಗ್ರೂಪ್ ಇದೆ, ಅಲ್ಲಿ ಕೂಡ ಜಾಯ್ನ್ ಆಗಿ ಬೇಗ ಕ್ವಿಕ್ ಆಗಿ ಮಾಹಿತಿನ ಪಡ್ಕೊಳ್ಳಿ. ಮತ್ತೆ ನಿಮ್ದು ಯಾರ ಪ್ರಶ್ನೆ, ಡೌಟ್ ರಿಲೇಟೆಡ್ ಆಗಿ ನಮ್ಮ ಜೊತೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬಹುದು. ಸೊ ಮೆಸೇಜ್ ಮಾಡಿ ನಿಮ್ಮ ಒಂದು ಪ್ರಶ್ನೆನ ಹಾಕಿರಿ, ನಾವು ನಿಮಗೆ ಅದಕ್ಕೆ ಮೆಸೇಜ್ ಅಲ್ಲಿ ಉತ್ತರ ಕೊಡಬಹುದು ಅಥವಾ ಕಾಲಲ್ಲಿ ಉತ್ತರ ಕೊಡಬೇಕೇನು ಅಂತ ನಾವು ನಿಮಗೆ ತಿಳಿಸ್ತೇವೆ ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳಿಗೆ ವಿಡಿಯೋ ಕಡೆಗೆ ಬರೋಣ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಅಂತೂ ಮಾಡಿ, ಇಷ್ಟ ಆಗೋ ಕಂಟೆಂಟ್ ಅನ್ನು ನಿಮಗೆ ಕೊಡ್ತಾ ಇರುವಂತದ್ದು. ಯಾಕಂದ್ರೆ ಬಿ ಎಡ್ ಕುರಿತಲ್ಲೂ ಕೂಡ ಸಾಕಷ್ಟು ಸುದ್ದಿಗಳು ಸಿಗ್ತಾ ಇಲ್ಲ. ಸಾಕಷ್ಟು ವಿದ್ಯಾರ್ಥಿಗಳು ಬಿ ಎಡ್ ನ ಈ ಒಂದು ಸಂದರ್ಭದಲ್ಲಿ ಡೌಟ್ ಗಳನ್ನ ವ್ಯಕ್ತಪಡಿಸ್ತಾ ಇದ್ದೀರಾ. ಸೊ ನಿರಂತರವಾಗಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ವಿಡಿಯೋಸ್ ಅನ್ನು ನೋಡ್ತಾ ನಿಮಗೆಲ್ಲ ಮಾಹಿತಿಗಳು ಸಿಗ್ತವೆ ಅಂತ ಹೇಳ್ತಾ ಇದೀಗ ವೆರಿಫಿಕೇಶನ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಿಳಿಸುವಂತಾದರೆ 2024-25ನೇ ಶೈಕ್ಷಣಿಕ ವರ್ಷದಲ್ಲಿ ವೆರಿಫಿಕೇಶನ್ ಯಾವಾಗ ನಡೆಯುತ್ತೆ, ಇವಾಗ ಈ ಒಂದು ಬಿ ಎಡ್ ಸರ್ಕಾರಿ ಕೋಟಕ್ಕೆ ಅಪ್ಲೈ ಮಾಡುವಂತ ವಿದ್ಯಾರ್ಥಿಗಳಿಗೆ ಅಂತ ಹೇಳಿದರೆ, ಈ ಒಂದು ವಿದ್ಯಾರ್ಥಿಗಳಿಗೆ ಅಕ್ಟೋಬರ್ ತಿಂಗಳ 15ನೇ ತಾರೀಕಿನಿಂದ ನವೆಂಬರ್ ತಿಂಗಳ 14ನೇ ತಾರೀಕಿನಾಗ ಒಂದು ಬಿ ಎಡ್ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಕೊಟ್ಟಿದ್ರು. ಆ ಪ್ರಕಾರದಲ್ಲಿ ಒಂದು ವಿದ್ಯಾರ್ಥಿಗಳಿಗೆ ಒಂದು ಬಿ ಎಡ್ ನ ದಾಖಲಾತಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಒಂದು ವೇಳಾಪಟ್ಟಿಯನ್ನು ಪ್ರಕಟ ಮಾಡಿದ್ರು ಇಲಾಖೆ ಕಡೆಯಿಂದ. ಸ್ಕ್ರೀನ್ ಕೂಡ ವೀಕ್ಷಣೆ ಮಾಡ್ತೀರಾ. ಅದರಲ್ಲಿ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮುಖಾಂತರ ದತ್ತಾಂಶ ಸಂಗ್ರಹಣೆ ಎಲ್ಲವನ್ನು ನವೆಂಬರ್ 19ನೇ ತಾರೀಕು ಮಾಡ್ತೇವೆ. ನಂತರದಲ್ಲಿ ನವೆಂಬರ್ ತಿಂಗಳ 21ನೇ ತಾರೀಕಿನಿಂದ ಹಳೆ ಮಾಹಿತಿ ಪ್ರಕಾರ, ಅಂದ್ರೆ ಸದ್ಯದ ಅಲ್ಲಿರುವಂತಹ ಮಾಹಿತಿ ಪ್ರಕಾರ ನವೆಂಬರ್ ತಿಂಗಳ 21ನೇ ತಾರೀಕಿನಿಂದ ನವೆಂಬರ್ ತಿಂಗಳ 30ನೇ ತಾರೀಕು 2024ರ ತನಕದಲ್ಲಿ ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಅನ್ನು ನಡೆಸಲಾಗುವುದು ಅಂತ ಮಾಹಿತಿನ ಕೊಟ್ಟಿದ್ರು. ವೆರಿಫಿಕೇಶನ್ ನಡೆಸ್ತೀವಿ ಅಂತ ಮಾಹಿತಿನ ಕೊಟ್ಟಿದ್ರು. ಸದ್ಯಕ್ಕೆ ಯಾವುದೇ ರೀತಿಯಾಗಿ ಚೇಂಜಸ್ ಆಗಿದೆ ಅನ್ನೋ ಮತ್ತೊಂದು ಎಲ್ಲೂ ಕೂಡ ಮಾಹಿತಿ ಇಲ್ಲ. ವೆರಿಫಿಕೇಶನ್ ಯಾವಾಗ ಅಂದ್ರೆ ವಿದ್ಯಾರ್ಥಿಗಳಿಗೆ ಏನಾದರೂ ಡೇಟ್ ಏನಾದ್ರು ಎಕ್ಸ್ಟೆಂಡ್ ಆದ್ರೆ ವಿದ್ಯಾರ್ಥಿಗಳಿಗೆ ಇರ್ತಿರೋದು. ಸೊ ಎಲ್ಲ ಪ್ರೊಸೆಸ್ಗಳು ಮುಂದಕ್ಕೆ ಹೋಗ್ತವೆ. ಸೊ ಅದ್ರ ಬಗ್ಗೆ ಮುಂದೆ ಮಾತಾಡೋಣ. ಈಗ ವೆರಿಫಿಕೇಶನ್ ಅಂದ್ರೆ ಏನು, ವೆರಿಫಿಕೇಶನ್ ಲಿಸ್ಟ್ ಯಾವಾಗ, ವೆರಿಫಿಕೇಶನ್ ಲಿಸ್ಟ್ ನ ಸದ್ಯಕ್ಕೆ ಇಲಾಖೆ ಕೊಟ್ಟಿರೋ ಮಾಹಿತಿ ಪ್ರಕಾರದಲ್ಲಿ ನವೆಂಬರ್ 21ರಿಂದ 30ರ ತನಕ ಇರುತ್ತೆ ಅಂತ ಹೇಳಿದರೆ, ವೆರಿಫಿಕೇಶನ್ ಲಿಸ್ಟ್ ನ 19ನೇ ತಾರೀಕು ಅಂತ ಕೊಟ್ಟಿದ್ದಾರೆ. ಸದ್ಯಕ್ಕೆ ಇರುವಂತಹ ಮಾಹಿತಿ ಪ್ರಕಾರ ಈ ಒಂದು ಮಾಹಿತಿ ಇರುವಂತದ್ದು. ಮುಂದಿನ ದಿನದಲ್ಲಿ ಏನಾದ್ರು ಚೇಂಜಸ್ ಇದ್ದರೆ ನಿಮಗೆ ಕ್ವಿಕ್ ಆಗಿ ಮಾಹಿತಿನ ಕೊಡ್ತೀವಿ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತೀವಿ. ಈಗ ವೆರಿಫಿಕೇಶನ್ ಲಿಸ್ಟ್ ಅಂದ್ರೆ ಏನಾಗಿದೆ, ಅದ್ರಲ್ಲಿ ಏನ್ ಕೊಟ್ಟಿರ್ತಾರೆ, ಇದ್ರ ಬಗ್ಗೆ ಒಂದೊಂದಾಗಿ ನಿಮಗೆ ಮಾಹಿತಿನ ತಿಳಿಸುವಂತಾರೆ. ವೆರಿಫಿಕೇಶನ್ ಲಿಸ್ಟ್ ಅಂದ್ರೆ ವಿದ್ಯಾರ್ಥಿಗಳೇ ಬಿ ಎಡ್ ನಲ್ಲಿ ಗೌರ್ಮೆಂಟ್ ಸೀಟ್ಗೆ ಅಪ್ಲೈ ಮಾಡುವಂತ ವಿದ್ಯಾರ್ಥಿಗಳಿಗೆ ಒಂದು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕ್ಸ್ತಾರೆ. ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕುವಂತ ಎಲ್ಲ ವಿದ್ಯಾರ್ಥಿಗಳು ಕೂಡ ಅವರ ಒರಿಜಿನಲ್ ಮಾಹಿತಿಗಳನ್ನ ಹಾಕಿರ್ತಾರೆ, ಅಥವಾ ಅದೆಲ್ಲನೂ ಸರಿನಾ ತಪ್ಪ ಇದೆಲ್ಲ ಗೊತ್ತಿರೋದಿಲ್ಲ. ಸೊ ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಡೈರೆಕ್ಟ್ ಆಗಿ ಸೀಟ್ ಅಲಾಟ್ ಮಾಡ್ಬಿಟ್ಟು ಅಡ್ಮಿಷನ್ ಆಗ್ಬಿಡಿ ಅಂತ ಹೇಳಕ್ ಬರೋದಿಲ್ಲ. ಆ ಕಾರಣಕ್ಕೆ ಆನ್ಲೈನ್ ಮುಖಾಂತರ ಅವ್ರ ಅಪ್ಲಿಕೇಶನ್ ಹಾಕಿರ್ತಾರಲ್ಲ, ಅವರ ಒಂದು ಕ್ಯಾಟಗರಿ ರಿಸರ್ವೇಷನ್ ಆಗಿರ್ಬೋದು, ಪರ್ಸೆಂಟೇಜ್ ಆಗಿರ್ಬೋದು, ಇತರ ಒಂದು ರಿಸರ್ವೇಷನ್ಸ್ ಗಳು ಇರ್ತವೆ ಅವ್ರಿಗೆ, ಅದಾಗಿರ್ಬೋದು, ಮತ್ತೆ ಅವರ ಡಾಕ್ಯುಮೆಂಟ್ಸ್ ಅಲ್ಲಿ ಇರುತ್ತೆ ಅಂದ್ರೆ ಡಾಕ್ಯುಮೆಂಟ್ಸ್ ಗಳಾಗಿರ್ಬೋದು, ಇತರೆ ಒಂದು ಮಾಹಿತಿಗಳನ್ನ ವಿದ್ಯಾರ್ಥಿಗಳು ಹಾಕಿರ್ತಾರೆ. ಯಾಕಂದ್ರೆ ಬೇರೆ ಬೇರೆ ಸ್ಟೇಟ್ ಕೂಡ ಬಂದು ಅಪ್ಲಿಕೇಶನ್ ಹಾಕಿರ್ಬೋದು. ಸೊ ಇಲ್ಲಿ ಬಿ ಎಡ್ ಮಾಡ್ಲಿಕ್ಕೆ ಗೌರ್ಮೆಂಟ್ ಸೀಟ್ ಪಡ್ಕೊಳ್ಳೋ ಈ ಕಾರಣಕ್ಕೆ ಇದೆಲ್ಲ ಸರಿನಾ ತಪ್ಪ, ಏನು ಎತ್ತವರು ಕರ್ನಾಟಕ ಸ್ಟೂಡೆಂಟಿನ ಸೊ ಎಷ್ಟು ಪರ್ಸೆಂಟ್ ಇದೆ, ಇನ್ನೊಂದು ಮತ್ತು ಪ್ರತಿಯೊಂದನ್ನು ಕೂಡ ಒಂದು ವೆರಿಫಿಕೇಶನ್ ಅಂದ್ರೆ ಅದ ಪರಿಶೀಲನೆ ಮಾಡೋದಕ್ಕೆ ಅವರ ಮಾರ್ಕ್ಸ್ ಕಾರ್ಡ್ಗಳನ್ನ ಅಥವಾ ದಾಖಲೆಗಳ ಪರಿಶೀಲನೆ ಅಂತ ಒಂದು ಮಾಡ್ತಾರೆ. ಸೊ ವೆರಿಫಿಕೇಶನ್ ಅಂತ ಕರೀತಾರೆ ಅದನ್ನ, ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಅಂತ. ಇದನ್ನ ಒಂದು ದಿನ ಮಾಡ್ತಾರೆ. ಸೊ ಇದನ್ನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ಕರೀತಾರೆ. ಅರ್ಥ ಆಯ್ತು ನಿಮಗೆ ವೆರಿಫಿಕೇಶನ್ ಅಂದ್ರೆ ಏನು ಅಂತ. ಈಗ ವೆರಿಫಿಕೇಶನ್ ಲಿಸ್ಟ್ ಅಂದ್ರೆ ಸೇಮ್ ವೆರಿಫಿಕೇಶನ್ ಯಾವ ವಿದ್ಯಾರ್ಥಿಗಳು ಹೋಗಬೇಕು ಅಂತ ಅಂದ್ಬಿಟ್ಟು ವೆರಿಫಿಕೇಶನ್ ಲಿಸ್ಟ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ನಿಮಗೆ ಸ್ಕ್ರೀನ್ ಕೂಡ ವೀಕ್ಷಣೆ ಮಾಡ್ತಿರ್ತೀರಾ. ಸೊ ಕಳೆದ ವರ್ಷದ ಒಂದು ವೆರಿಫಿಕೇಶನ್ ಲಿಸ್ಟ್ ಅನ್ನು ನಿಮಗೆ ತೋರಿಸಿ ಎಕ್ಸ್ಪ್ಲೇನ್ ಮಾಡ್ತಿರುವಂತದ್ದು. ಅದರಲ್ಲಿ ಕೊಟ್ಟಿರೋದೇನಂದ್ರೆ ವಿದ್ಯಾರ್ಥಿಗಳ ಒಂದು ಅಪ್ಲಿಕೇಶನ್ ನಂಬರ್ ಇರುತ್ತಲ್ಲ ಅದನ್ನ ಕೊಟ್ಟಿರ್ತಾರೆ, ಅಂದ್ರೆ ರಿಜಿಸ್ಟರ್ ನಂಬರ್ ಅಂತ ಕರೀತಾರೆ ಅದನ್ನ. ಒಂಥರದಲ್ಲಿ ಒಂದು ಬಿ ಎಡ್ ಪ್ರೋಸೆಸ್ಗೆ ಸಂಬಂಧಪಟ್ಟಂತೆ ನಂತರದಲ್ಲಿ ವಿದ್ಯಾರ್ಥಿ ಹೆಸರನ್ನ ಕೊಟ್ಟಿರ್ತಾರೆ. ವಿದ್ಯಾರ್ಥಿಗಳ ಒಂದು ಏನಂದ್ರೆ ವಿದ್ಯಾರ್ಥಿಗಳ ಪರ್ಸೆಂಟೇಜ್ ಅನ್ನ ಕೆಲವೊಮ್ಮೆ ಕೊಟ್ಟಿರ್ತಾರೆ, ಅಂದ್ರೆ ಕಳೆದ ವರ್ಷದಿಂದ ಈ ಒಂದು ಪ್ರೊಸೆಸ್ ಬಂದಿರುವಂತದ್ದು ವೆರಿಫಿಕೇಶನ್ ಲಿಸ್ಟ್ ಅಂತದ್ದು. ಮೊದಲೆಲ್ಲ ಸೆಲೆಕ್ಷನ್ ಲಿಸ್ಟ್ ಅನ್ನ ಡೈರೆಕ್ಟ್ ಪ್ರಕಟ ಮಾಡ್ತಿರೋ, ಸೆಲೆಕ್ಟ್ ಆದಂತ ವಿದ್ಯಾರ್ಥಿಗಳು ವೆರಿಫಿಕೇಶನ್ ಮಾಡಿಸಬೇಕಾಗಿತ್ತು. ಈಗ ವಿದ್ಯಾರ್ಥಿಗಳಿಗೆ
ವೆರಿಫಿಕೇಶನ್ ಲಿಸ್ಟಲ್ಲಿ ಪ್ರಮುಖವಾಗಿ ಯಾವ ದಿನಾಂಕದಂದು ವೆರಿಫಿಕೇಶನ್ ಮಾಡಿಸಬೇಕು ಅಂತ ಡೇಟ್ ಕೊಟ್ಟಿರ್ತಾರೆ. ಡೇಟ್ ಕೊಟ್ಟಿಲ್ಲ ಅಂದ್ರೆ ವಿದ್ಯಾರ್ಥಿಗಳಿಗೆ ಕೊಟ್ಟಿರುವಂಥ ದಿನಾಂಕ ಏನಿರುತ್ತಲ್ಲ ವೆರಿಫಿಕೇಶನ್ ನಡೆಯುವಂಥ ಸಂದರ್ಭ, ಸೊ ಯಾವ ದಿನಾದ್ರು ವೆರಿಫಿಕೇಶನ್ ಮಾಡಿಸಬಹುದು. ಡೇಟ್ ಕೊಟ್ಟಿದ್ರೆ ಆ ದಿನಾಂಕದಲ್ಲಿ ವೆರಿಫಿಕೇಶನ್ ಮಾಡಿಸಬೇಕು. ಮತ್ತೆ ವೆರಿಫಿಕೇಶನ್ ಎಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ನೀವು ಆಯ್ಕೆ ಮಾಡ್ಕೊಂಡಂತ ನೋಡಲ್ ಸೆಂಟರ್ ಅಥವಾ ಸಿಟಿಇ, ಡಯಟ್ ಅಥವಾ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರ ಅಂತ ಏನು ಕರೀತಿರಲ್ಲ ವಿದ್ಯಾರ್ಥಿಗಳು ಸೆಲೆಕ್ಟ್ ಮಾಡ್ಕೊಂಡಿರ್ತಿಲ್ಲ, ಡಿಸ್ಟ್ರಿಕ್ಟ್ ಅಲ್ಲಿ ಒಂದಂತ ಇರುತ್ತೆ. ನಿಮ್ಗೆ ಯಾವ ಡಿಸ್ಟ್ರಿಕ್ಟ್ ಬೇಕಂದ್ರೆ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಅಪ್ಲಿಕೇಶನ್ ಹಾಕಬೇಕಾದ್ರೆ. ಸೊ ಆ ಒಂದು ಡಯಟ್ ಅಥವಾ ಸಿಟಿಇ ನೋಡಲ್ ಸೆಂಟರ್ ಅಂತ ಏನು ಕರೀತಾರಲ್ಲ ಅಲ್ಲಿ ಹೋಗುವುದರ ಮುಖಾಂತರ ವಿದ್ಯಾರ್ಥಿಗಳು ನಿಮ್ಮ ಒಂದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಅನ್ನು ತಗೊಂಡೋಗಿ ವೆರಿಫಿಕೇಶನ್ ಮಾಡಿಸಬೇಕು. ಏನೇನು ಒರಿಜಿನಲ್ ಡಾಕ್ಯುಮೆಂಟ್ಸ್ ಬೇಕು ಏನೇಂತ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ವಿಡಿಯೋ ಕೂಡ ಸಾಕಷ್ಟು ಮಾಡಿದ್ದೀವಿ. ಮುಂದಿನ ದಿನದಲ್ಲೂ ಕೂಡ ವೆರಿಫಿಕೇಶನ್ ಹಿಂದಿನ ದಿನಗಳಲ್ಲೂ ಕೂಡ ನಿಮಗೆ ಪ್ರತಿಯೊಂದು ಕ್ಲಿಯರ್ ಆಗಿ ಮಾಹಿತಿಗಳನ್ನು ಕೊಡ್ತಾ ಇರ್ತೇವೆ ಅಂತ ಹೇಳ್ತಾ ಚಾನಲ್ ವಿಡಿಯೋಸ್ ವೀಕ್ಷಣೆ ಮಾಡ್ತೀವಿ. ಟೆಲಿಗ್ರಾಮ್ ಕೂಡ ಎಲ್ಲ ಒಂದು ಅಫಿಷಿಯಲ್ ಡಾಕ್ಯುಮೆಂಟ್ಸ್ ಅನ್ನು ಅಪ್ಲೋಡ್ ಮಾಡಿದ್ದೀವಿ. ವಿದ್ಯಾರ್ಥಿಗಳು ಅಂದ್ರೆ ಒಂದು ಫಾರ್ಮೆಟ್ ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಕೂಡ ಮುಂದಿನ ದಿನದಲ್ಲಿ. ಅಲ್ಲಿ ಕೂಡ ಬೇಗ ಜಾಯ್ನ್ ಆಗಿರಿ, ಕ್ವಿಕ್ ಆಗಿ ಮಾಹಿತಿನ ಪಡ್ಕೊಳ್ಳಿ ಅಂತ ಹೇಳ್ತಾ ಪದೇ ಪದೇ ವಿದ್ಯಾರ್ಥಿಗಳಿಗೆ ಸಹಾಯ ಆಗಲಿ ಅಂತ. ಈಗ ನಂತರದಲ್ಲಿ ಈ ಒಂದು ವೆರಿಫಿಕೇಶನ್ ಲಿಸ್ಟ್ ಎಲ್ಲರ ಹೆಸರು ಕೊಡ್ತಾರಾಗಿದ್ರೆ ಇದ್ರ ಬಗ್ಗೆ ಹೇಳಿದ್ರೆ ವೆರಿಫಿಕೇಶನ್ ಲಿಸ್ಟ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಕಳೆದ ಬಾರಿ 1:2 ಬೇಸ್ ಮೇಲೆ ಎಲಿಜಿಬಲ್ ಲಿಸ್ಟ್ ಅಂತ ಪ್ರಕಟ ಮಾಡಿದ್ರು. ಅದನ್ನ ವೆರಿಫಿಕೇಶನ್ ಲಿಸ್ಟ್ ಅಂತಾನೆ. ಅಂದ್ರೆ ಒಂದು ಸೀಟ್ ಇದೆ ಅಂದ್ರೆ ಇಬ್ರು ವಿದ್ಯಾರ್ಥಿಗಳನ್ನ ಒಂದು ಕಾಂಪಿಟೇಷನ್ಗೆ ಬಿಡೋ ರೀತಿಯಲ್ಲಿ ಅಂದ್ರೆ ವೆರಿಫಿಕೇಶನ್ಗೆ ಕರ್ಸೋ ರೀತಿಯಲ್ಲಿ ಇವಾಗ ಒಟ್ಟು ವಿದ್ಯಾರ್ಥಿಗಳಿಗೆ ಅಂದಾಜು ಹೇಳ್ತಿದ್ದೀನಿ. ಎಕ್ಸಾಂಪಲ್ 20,000 ಸೀಟ್ ಇದೆ ಅಂತ ಅನ್ಕೊಳ್ಳಿ. ಗೌರ್ಮೆಂಟ್ ಸೀಟು ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಎಲ್ಲ ಕಡೆಯಿಂದ 20,000 ಇದೆ ಅಂದ್ರೆ 40,000 ವಿದ್ಯಾರ್ಥಿಗಳನ್ನ ವೆರಿಫಿಕೇಶನ್ಗೆ ಕರ್ಸೋ ರೀತಿಯಲ್ಲಿ 1:2 ಅಂದ್ರೆ ಒಂದಿದೆ ಅಂದ್ರೆ ಇಬ್ರು ವಿದ್ಯಾರ್ಥಿಗಳನ್ನ ಬಿಡೋ ರೀತಿಯಲ್ಲಿ ವೆರಿಫಿಕೇಶನ್ ಮಾಡಿಸೋದು. ಈ ಬಾರಿ 1:2 ಮಾಡ್ತಾರ 1:3 ಮಾಡ್ತಾರ ಹೇಳಿ ಬರೋದಿಲ್ಲ ವೆರಿಫಿಕೇಶನ್ಗೆ. ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಸೊ ಇಲಾಖೆಯ ಚೇಂಜಸ್ ಮೇಲೆ ಅವಲಂಬನೆ ಆಗಿರುತ್ತೆ. ವೆರಿಫಿಕೇಶನ್ ಅನ್ನ ವಿದ್ಯಾರ್ಥಿಗಳಿಗೆ 1:2 ಬೇಸ್ ಮೇಲೆ ಕಳೆದ ವರ್ಷ ಕರೆದಲ್ಲ. ಸೊ 1:2 ಬೇಸ್ ಮೇಲೆ ಯಾವ ತರ ಆಯ್ತು ಅಂದ್ರೆ ವಿದ್ಯಾರ್ಥಿಗಳಿಗೆ ಆ ಒಂದು ಡೇಟ್ ಗಳನ್ನ ಕೊಟ್ಟಿದ್ರು. ಆ ಡೇಟ್ ಗಳಲ್ಲಿ ವಿದ್ಯಾರ್ಥಿಗಳು ಸಿಟಿ ಡೇಟ್ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರ ನೋಡಲ್ ಸೆಂಟರ್ ಹೋಗೋದ್ರ ಮುಖಾಂತರ ವೆರಿಫಿಕೇಶನ್ ಮಾಡಿಸಿದ್ರು. ಈ 4 ಒಂದೇನೆ. ಸೊ ನೇಮ್ಗಳು ಅಷ್ಟೇ ಚೇಂಜಸ್ ಇರುತ್ತೆ. ವೆರಿಫಿಕೇಶನ್ ಮಾಡಿಸಬೇಕಾಗಿರುತ್ತೆ. ವೆರಿಫಿಕೇಶನ್ ಅಂದ್ರೆ ವಿದ್ಯಾರ್ಥಿಗಳು ಅವರ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅನ್ನು ತಗೊಂಡೋಗಿ ಒಂದು ಆಯ್ಕೆ ಮಾಡಿರುವಂಥ ಸಿಟಿ ಡೇಟ್ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರಗಳಲ್ಲಿ ವೆರಿಫಿಕೇಶನ್ ಮಾಡಿಸೋದಿರುತ್ತೆ. ಎಲ್ಲರ ಹೆಸರು ಕೊಡ್ತಾರೆ ಅಂದ್ರೆ ಎಲ್ಲ ವಿದ್ಯಾರ್ಥಿಗಳು ಹೆಚ್ಚಿಗೆ ಪರ್ಸೆಂಟ್ ಇರುವಂತಹ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ಕೊಂತಾರೆ ಅಂದ್ರೆ ಮೇಲ್ಗಡೆಯಿಂದ ಬರ್ತಾರೆ. ಸೊ ಅದು ವಿದ್ಯಾರ್ಥಿಗಳಿಗೆ 1:2 ಅಂದ್ರೆ ಹೆಚ್ಚಿಗೆ ಪರ್ಸೆಂಟ್ ಇರುವಂತಹ ವಿದ್ಯಾರ್ಥಿಗಳನ್ನ ಆ ಒಂದು ಸೀಟಿನ ಆಧಾರದ ಮೇಲೆ ಅವರು ಒಂದು ಸೆಲೆಕ್ಷನ್ ಲಿಸ್ಟ್ ಅಂತ ವೆರಿಫಿಕೇಶನ್ ಲಿಸ್ಟ್ ಅಂತ ಬಿಡ್ತಾರೆ. ಸೆಲೆಕ್ಷನ್ ಲಿಸ್ಟ್ ಬೇರೆ, ವೆರಿಫಿಕೇಶನ್ ಲಿಸ್ಟ್ ಬೇರೆ, ಅರ್ಥ ಮಾಡ್ಕೊಳ್ಳಿ. ಸೊ ಒಂದು ಎಲಿಜಿಬಲ್ ಲಿಸ್ಟ್, ವೆರಿಫಿಕೇಶನ್ ಲಿಸ್ಟ್ ಎರಡು ಒಂದೇ ಆಗಿರುತ್ತೆ. ಸೊ ಈ ಒಂದು ಲಿಸ್ಟ್ ಅನ್ನು ಬಿಡ್ತಾರೆ. ಆ ಲಿಸ್ಟ್ ಅಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಆ ದಿನಾಂಕ ಕೊಟ್ಟಿಲ್ಲ ಅಂದ್ರೆ ವೆರಿಫಿಕೇಶನ್ ಇರುವಂತಹ ಸಂದರ್ಭದಲ್ಲಿ ಆ ಒಂದು ಆಯ್ಕೆ ಮಾಡ್ಕೊಂಡಿರುವಂತಹ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರ ಸಿಟಿ ಡೇಟ್ಗಳಲ್ಲಿ ವೆರಿಫಿಕೇಶನ್ ಮಾಡಿಸ್ಕೊಳ್ಳಿಕ್ಕೆ ಹೋಗಬೇಕಾಗಿರುತ್ತೆ. ಸೊ ಮಿಸ್ ಆಗಿ ಒಂದಿನ ನಾವು ಹೋಗಿಲ್ಲ ಅಂದ್ರೂ ಕೂಡ ವಿದ್ಯಾರ್ಥಿಗಳು ಆ ಒಂದು ಸಿಟಿ ಡೇಟ್ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರದ ಮೇಲೆ ಅವಲಂಬನೆ ಆಗಿರುತ್ತೆ. ಅವರು ಅಡ್ಜಸ್ಟ್ ಮಾಡ್ಕೊಂಡು ವೆರಿಫಿಕೇಶನ್ ಮಾಡಿದ್ರೆ ಮಾಡ್ಕೋಬಹುದು ಮಾರನೇ ದಿನನೂ. ಇಲ್ಲಾಂದ್ರೆ ವಿದ್ಯಾರ್ಥಿಗಳಿಗೆ ಸೊ ಅಲ್ಲಿ ರಿಕ್ವೆಸ್ಟ್ ಮಾಡಬೇಕಿರುತ್ತೆ ಏನು ಅಂತಂದ್ಬಿಟ್ಟು ಅಥವಾ ಒಂದು CSL ಡಿಪಾರ್ಟ್ಮೆಂಟ್ ಏನಿದೆ ಬ್ಯಾಂಗ್ಳೂರಲ್ಲಿ. ಸೊ ಅಲ್ಲಿ ಪರ್ಮಿಷನ್ ತಗೋಬೇಕಾಗಿರುತ್ತೆ ವಿದ್ಯಾರ್ಥಿಗಳು ಲೆಟರ್ ಇನ್ನೊಂದು ಮತ್ತೊಂದೆಲ್ಲ ಕೊಟ್ಟು. ಸೊ ಈ ತರ ಪ್ರೊಸೆಸ್ ಇರ್ತವೆ. ಸೊ ಆ ಥರ ಮಾಡ್ಕೊಳಕ್ ಹೋಗಬೇಡಿ. ಏನು ಡೇಟ್ ಇರುತ್ತಲ್ಲ ನಿಮ್ದು ಅಲ್ಲೇ ವೆರಿಫಿಕೇಶನ್ ಆ ದಿನಾಂಕದಂತೆ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಲಿಸ್ಟ್ ಅಲ್ಲಿ ಹೆಸರು ಬಂದವರು ಎಲ್ರಿಗೂ ಸೀಟ್ ಕೊಡ್ತಾರಾ ಅಥವಾ ಲಿಸ್ಟ್ ಅಲ್ಲಿ ಎಲ್ಲರ ಹೆಸರು ಬರುತ್ತೆ ಅಂದ್ರೆ ಎಲ್ಲರ ಹೆಸರು ಬರೋದಿಲ್ಲ ವಿದ್ಯಾರ್ಥಿಗಳಿಗೆ. ಸೊ ಅಂದ್ರೆ ಹಂತವಾಗಿ ವಿದ್ಯಾರ್ಥಿಗಳಿಗೆ ಇವಾಗ ಫಸ್ಟ್ ವೆರಿಫಿಕೇಶನ್ ಲಿಸ್ಟ್ ಬಿಟ್ಟರು ಅನ್ಕೊಳ್ಳಿ, ನಿಮ್ಮ ಒಂದು ಹೆಸರು ಅದ್ರಲ್ಲಿ ಬಂದಿಲ್ಲ ಅಂದ್ರೆ ಭಯ ಪಡಕ್ ಹೋಗಬೇಡಿ. ಮುಂದಿನ ಲಿಸ್ಟ್ ಗಳೇನು ಪ್ರಕಟ ಮಾಡ್ತಾರಲ್ಲ ವೆರಿಫಿಕೇಶನ್ ಲಿಸ್ಟ್ ಅಂತಾನೆ ಬಿಡ್ತಾರೆ ಹಂತವಾಗಿ. ಸೊ ಅದರಲ್ಲಿ ಕೂಡ ನಿಮ್ಮ ಹೆಸರು ಬರುವ ಸಾಧ್ಯತೆ ಇರುತ್ತೆ. ಆಲ್ಮೋಸ್ಟ್ ಬರುತ್ತೆ ಅನ್ಕೊಂಡಿದ್ದೀನಿ. ನಂತರದಲ್ಲಿ ಈಗ ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಲಿಸ್ಟ್ ಅಲ್ಲಿ ಹೆಸರು ಬಂದ ತಕ್ಷಣ ಸೀಟ್ ಕೊಟ್ಬಿಡ್ತಾರೆ ಅಂದ್ರೆ ಅದಂತೂ ಇಲ್ಲ. ವಿದ್ಯಾರ್ಥಿಗಳು ವೆರಿಫಿಕೇಶನ್ ಲಿಸ್ಟ್ ಆಗಬೇಕು, ಅದನ್ನು ವೆರಿಫಿಕೇಶನ್ ಹೋಗಬೇಕು. ವೆರಿಫಿಕೇಶನ್ ಹೋದ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಆ ವೆರಿಫಿಕೇಶನ್ ಓಕೆ ಆಗಿ ಸೊ ಎಲ್ಲ ಸರಿ ಇದೆ ಅಂತ ಆದ್ಮೇಲೆ ಒಂದು ವಿದ್ಯಾರ್ಥಿಗಳಿಗೆ ಅಪ್ರೂವ್ ಅಂತ ಅಂದ್ರೆ ಅಪ್ಡೇಟ್ ಅಂತ ಕೊಡ್ತಾರೆ ಅವರು ಓಕೆ ಅಂತ ಅಂದ್ಬಿಟ್ಟು. ಸೊ ಅದು ಸಕ್ಸಸ್ಫುಲ್ ಆದ ನಂತರದಲ್ಲಿ ಡಿಪಾರ್ಟ್ಮೆಂಟ್ ಹೋಗುತ್ತೆ. ಸೊ ಒಂದು ದಿನ ಎಲ್ಲ ಒಂದು ಡಾಟಾನ ತಗೊಂಡು ಸೆಲೆಕ್ಷನ್ ಲಿಸ್ಟ್ ಅಂತ ಒಂದು ಪ್ರಕಟ ಮಾಡ್ತಾರೆ. ಆ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ನಿಮ್ಮೊಂದು ಪರ್ಸೆಂಟೇಜ್ ಕ್ಯಾಟಗರಿ ರಿಸರ್ವೇಷನ್ ಬೇರೆ ಬೇರೆ ಆಧಾರದ ಮೇಲೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುವಂತದ್ದು ಇರುತ್ತೆ. ಮತ್ತೆ ನಿಮ್ಮ ಕಾಲೇಜ್ ಎಷ್ಟು ಆಯ್ಕೆ ಮಾಡಿರ್ತಿಲ್ಲ ಅದೆಲ್ಲ ಬೇಸ್ ಮೇಲೆ ಸೀಟ್ ಅಲಾಟ್ಮೆಂಟ್ ಆಗುತ್ತಾ ಇಲ್ವಾ ಅದು ಕೊನೆಗೆ ಹೋಗಿರುತ್ತೆ. ಒಟ್ನಲ್ಲಿ ವೆರಿಫಿಕೇಶನ್ ಆದ್ರೆ ಎಲ್ರಿಗೂ ಸೀಟ್ ಸಿಗುತ್ತೆ ಅಂತಿಲ್ಲ. ಮತ್ತೆ ವೆರಿಫಿಕೇಶನ್ ಅಂತಂದ್ರೆ ಫೈನಲ್ ಅಂತಾನೂ ಇಲ್ಲ ವಿದ್ಯಾರ್ಥಿಗಳಿಗೆ. ಜಸ್ಟ್ ಈಗ ಅಪ್ಲಿಕೇಶನ್ ಹಾಕಿದ್ದೀರಾ, ಅಪ್ಲಿಕೇಶನ್ ಆದ್ಮೇಲೆ ವೆರಿಫಿಕೇಶನ್ ಆಗುತ್ತೆ, ವೆರಿಫಿಕೇಶನ್ ಆದ್ಮೇಲೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಬರುತ್ತೆ. ಸೊ ಕೊನೆಗೆ ನೀವು ಅಡ್ಮಿಷನ್ ಆಗೋ ತನಕ ನಿಮಗೆ B.Ed ಸೀಟು ಸಿಕ್ಕಿದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ವಿದ್ಯಾರ್ಥಿಗಳು. ಅರ್ಥ ಮಾಡ್ಕೊಳ್ಳಿ. ಮತ್ತೆ ಪ್ರತಿಯೊಂದು ಸ್ಟೆಪ್ ಇಲ್ಲಿ ಪ್ರಮುಖವಾಗಿರುತ್ತೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ವಿಕ್ ಮಾಹಿತಿನ ಪಡ್ಕೋತಾ ಇರಿ.